ದೇವ್ರೆ ಪ್ಲೀಸ್ ಅಪ್ಪ ದೇವ್ರೆ, ಒಂದೇ ಒಂದ್ಸಲ ಕಪ್ ಗೆದ್ಬಿಡ್ಲಿ RCB. ಆಮೇಲೆ ಕುಡಿಯೋದನ್ನ ಬಿಟ್ಬಿಡ್ತೀನಿ ನಾನು ಇವಾಗ್ಲಿಂದ. 2015ರಲ್ಲಿ ನಮ್ಮ ಫ್ರೆಂಡ್ಸ್ಗೆ ಹೇಳಿದ್ದೆ RCB ಕಪ್ ಹೊಡಿಯೋ ತನಕ ನಾನು ಕುಡಿಯೋದೇ ಬಿಡಲ್ಲ ಅಂತ. ನೀನು ಹೀಗೆ ಕುಡಿತ ಕಂಟಿನ್ಯೂ ಮಾಡಿದ್ರೆ ನಾನು ಇನ್ನು 4 ವರ್ಷ ಬದುಕೋದು ಕಷ್ಟ ಅಂತ ಹೇಳ್ತವ್ರೆ ಡಾಕ್ಟ್ರು. ಈ ಸಲ RCBಗಿನ ಕಪ್ ಹೊಡೆದ್ರೆ ಕುಡಿತ ಬಿಟ್ಟು ಆರಾಮಿರ್ತೀನಿ. ಒಂದ್ ವೇಳೆ RCB ಕಪ್ ಗೆದ್ಲಿಲ್ಲ ಅಂತಂದ್ರೆ ತಿಕ್ಕಕ್ ನೇಣು ಹಾಕೊಂಡು ಸತ್ತೋಗ್ಬಿಡ್ತೀನಿ ಆಗಿದ್ದಾಗ್ಲಿ. ಈ ಸಲ ಡಿಸೈಡ್ ಆಗಿ ಹೋಗ್ಬಿಡ್ಲಿ ನಾನು ಬದುಕೋದ ಬೇಡವಾ ಅಂತ. ಈ ಬೋಳಿ ಮಗ ಏನೋ ಮಾಡ್ತಾವನೆ. ಬೆಂಗಳೂರಲ್ಲಿ ಟ್ರಾಫಿಕ್ ಇಲ್ಲದೆ ಖಾಲಿ ರೋಡ್ ನೋಡೋದು ಒಂದೇ, RCB ಕಪ್ ಗೆಲ್ಲೋದು ನೋಡೋದು ಒಂದೇ. ಈ ಜನ್ಮದಲ್ಲಿ ಮಾತ್ರ ಸಾಧ್ಯನೇ ಇಲ್ಲ ಅದು. ಹಾಕೋ ತಿಕ್ಕಕ್ ನೇಣು. ಬೋಳಿ ಮಗನೇ, ಕೊರೋನಾ ಟೈಮಲ್ಲಿ ನೋಡಿಲ್ವಾ ಖಾಲಿ ರೋಡ್ಗಳು? ಯಾಕೋಲೆ ಚ್ಯುತೆ, RCB ಕಪ್ ಗೆಲ್ತದಂತ ನಿನಗೆ ತಿಕ್ಕವ್ರಿನಾ ಏನು? ನೀನೆಷ್ಟೇ ಹುರ್ಕೊಂಡ್ರು ನೀ ಏನೇ ಅಂದ್ರು ಕಪ್ ಮಾತ್ರ ಗೆದ್ದೇ ಗೆಲ್ತೀವಿ ನಾವು. ಕಪ್ ಗೆಲ್ಲೋದನ್ನ ನಾನು ನೋಡೇ ನೋಡ್ತೀನಿ. ಇದನ್ನ ಯಮ್ಮ ಬಂದ್ರು ನನ್ನ ತಡೆಯಕ್ಕಾಗಲ್ಲ. ಈ ಮಾತನ್ನ ನೀನ್ ತಿಕ್ಕದ ಮೇಲೆ ಟ್ಯಾಟ್ ಹಾಕ್ಸ್ಕೋಬೇಕಿದ್ರೆ. ನಮ್ ದೇವ್ರ ಸತ್ಯ ನಮ್ಗೆ ಗೊತ್ತಿಲ್ವಾ? ಇರ್ಲಿ ಪರವಾಗಿಲ್ಲ, ಕುಡಿಯೋದನ್ನ ಈಗಾದ್ರೂ ಬಿಡು. ಗೆಲ್ಲಿ ಸೋಲ್ಲಿ ಹೋಗ್ಲಿ ಆ ಕಡೆ. ಹಿಂಗೆ ಆದ್ರೆ ಆಯ್ತು, ಶಿವನ್ ಪದ ಸೇರ್ಕೊಳ್ಳೋದು ಗ್ಯಾರಂಟಿ. RCB ಗೆಲ್ತದ ಇಲ್ಲ ಬಿಡಬ್ಬ, ಸಾಕೋಗ್ಬಿಟ್ಟ ನನಗಂತ. ಏನು ಯಾವನ ಬಂದನ? ನೀವೇನ್ರಿ ಅಣ್ಣ ಗೂಳಿ ಕತೆ ಮಿಕ್ಸ್ ಮಾಡಿದಂಗೆ ಕಾಣಕತ್ರಿ? ನೀವು ಯಾರಂತ ನನಗೆ ಗೊತ್ತಿಲ್ಲ. ಏನು ಬಂದ್ರಿ ಹೇಳ್ರಿ ಬೇಗ, ಯಾಕಂದ್ರೆ ನಾನು ಬೀರ್ ಕುಡಿಬೇಕು. ಇವಾಗ RCB ಗೆಲ್ತದಿಲ್ಲ ಅಂತ ಟೆನ್ಷನ್ ಅಂತ ನನಗೆ. ಏನು ಬೇಕಿತ್ತು? ಅಬೇ ಚೂತೆ ಸಾಲಿ ಯಮ ಹ್ಞೂ ಯಮ ಲೇ ಕುಡುಕ ನನ್ನ ಮಗನೇ, ನನಗೆ ಕುದುರೆ ಕತ್ತೆ ಮಿಕ್ಸ್ ಮಾಡಿದವನು ಕಾಣ್ತಂತ ಏನಲ್ಲೇ. ನಿನ್ನ ಟೈಮ್ ಮುಗಿದದ, ಬಾ ಹೋಗೋ ಮೇಲೆ. ಯಮ ಅಣ್ಣ RCB ಕಪ್ ಗೆಲ್ತದ ಅಂತ ಕಾಯಕತ್ತೀನಿ. ನನ್ನ ಮಾತ್ರ ಕರ್ಕೊಂಡು ಹೋಗ್ಬೇಡ್ರಿ. ಈ ವರ್ಷ ಅವರು 100% ಗೆದ್ದೇ ಗೆಲ್ತಾರ. ಈ ಸಲ ಕಪ್ ನಮ್ಮದೇ. ಲೇ ಮಿಂಡ್ರಿ ಮಗನೇ, ಇನ್ನ 1000 ವರ್ಷ ಬದುಕ್ಬೇಕಂತ ಇಲ್ಲಿ ಸ್ಕೆಚ್ ಹಾಕೊಂಡು ಕುಂತಿದ್ದೇನಲ್ಲೇ ಮಗನೇ ನೀನು. ಇವೆಲ್ಲ ರೂಲ್ಸ್ ಒಪ್ಪೋದಿಲ್ಲ. ಬೇಗ ಬ್ಯಾಗ್ ರೆಡಿ ಮಾಡ್ಕೊ ಹೋಗೋಣ. ಹಾಂ ಸರ್, ಹೇಳಿ ಸರ್. ಹೌದು ಸರ್, ಇಲ್ಲಿ RCB ಅಭಿಮಾನ ಇದ್ದಾನೆ. ಅವನು ಬರಲ್ಲ ಅಂತಿದ್ದಾನೆ RCB ಕಪ್ ಗೆಲ್ಲೋವರೆಗೂ. ಓ ಹೌದಾ ಸರ್, ಓಕೆ ಸರ್, ಸರಿ. RCB ಅಭಿಮಾನಿಗಳಿಗೆ ಇಂದ್ರ ಆಫರ್ ಕೊಟ್ಟವನೆ, ಕಪ್ಪು ಗೆಲ್ಲೋವರೆಗೂ ಬರಬೇಕಾಗಿಲ್ವಂತೆ. ಇಲ್ಲಿ ಮೇಲೆ ಎಂಜಾಯ್.